ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಈ ವಿಡಿಯೋದಲ್ಲಿ ನಾವು GNM ಸೆಕೆಂಡ್ ಇಯರಲ್ಲಿ ಮೆಂಟಲ್ ಹೆಲ್ತ್ ನರ್ಸಿಂಗ್ ಇಂಪಾರ್ಟೆಂಟ್ ಕ್ವಶನ್ಸ್ ಡಿಸ್ಕಸ್ ಮಾಡೋಣ ಯೂನಿಟ್ ವೈಸ್. ಸೊ ಫಸ್ಟ್ ಯೂನಿಟಲ್ಲಿ ನಾವು ನೋಡೋಣ ಯಾವ ಕ್ವಶನ್ಸ್ ಬರ್ತವೆ ಅಂತ, ಇಂಪಾರ್ಟೆಂಟ್ ಇದ್ದಾವೆ ಅಂತ. ಫಸ್ಟ್, ಡಿಫೈನ್ ಮೆಂಟಲ್ ಹೆಲ್ತ್ ಆ್ಯಂಡ್ ಮೆಂಟಲ್ ಇಲ್ನೆಸ್. ಸೊ ಮೆಂಟಲ್ ಹೆಲ್ತ್ ಅಂದರೆ ಏನು, ಮೆಂಟಲ್ ಇಲ್ನೆಸ್ ಅಂದರೆ ಏನು, ಡೆಫಿನೇಷನ್ ಕೇಳ್ಬೋದು. ನೆಕ್ಸ್ಟ್, ಲಿಸ್ಟ್ ದಿ ಮಿಸ್ಕನ್ಸೆಪ್ಷನ್ ರಿಲೇಟೆಡ್ ಟು ದಿ ಮೆಂಟಲ್ ಹೆಲ್ತ್. ಸೊ ಇದು ಕೂಡ ಕ್ವಶನ್ ಬರಬಹುದು. ನೆಕ್ಸ್ಟ್, ಎಕ್ಸ್ಪ್ಲೇನ್ ದಿ ಪ್ರಿನ್ಸಿಪಲ್ಸ್ ಆಫ್ ಮೆಂಟಲ್ ಹೆಲ್ತ್ ನರ್ಸಿಂಗ್ ಅಥವಾ ಸೈಕ್ಯಾಟ್ರಿಕ್ ನರ್ಸಿಂಗ್ ಅಂತ ಹೇಳ್ತೀವಲ್ಲ, ಅದ್ರ ಬಗ್ಗೆ ನಾವು ಇಲ್ಲಿ ಬರಬೇಕು, ಪ್ರಿನ್ಸಿಪಲ್ಸ್ ಆಫ್ ಸೈಕ್ಯಾಟ್ರಿಕ್ ನರ್ಸಿಂಗ್. ನೆಕ್ಸ್ಟ್, ಡಿಫೈನ್ ದಿ ಫಾಲೋಯಿಂಗ್ ಟರ್ಮ್ಸ್. ಯಾವ್ಯಾವ ಟರ್ಮ್ಸ್ ಇದ್ದಾವೆ? ಸೈಕೋಸಿಸ್, ನ್ಯೂರೋಸಿಸ್, ಡಿಫೆನ್ಸ್ ಮೆಕ್ಯಾನಿಸಮ್ ಅಂದರೆ ಏನು, ಮತ್ತು ಮೆಂಟಲ್ ಹೆಲ್ತ್ ಟೀಮ್ ಅಂದರೆ ಏನು ಅಂತ ನಾವು ಬರಿಬೇಕು. ನೆಕ್ಸ್ಟ್, ಸ್ಟೇಟ್ ಟ್ರೂ ಆರ್ ಫಾಲ್ಸ್. ಸೊ ಇದರೊಳಗಡೆ ಮೆಂಟಲ್ ಇಲ್ನೆಸ್ ಈಸ್ ಕಾಸ್ಡ್ ಬೈ ಸೂಪರ್ ನ್ಯಾಚುರಲ್ ಪವರ್. ಸೊ ಇದು ಕೇಳ್ತಾರೆ, ನೀವು ಬರಿಬೋದು. ಸೊ ಅದು ಫಾಲ್ಸ್ ಇದೆ. ನೆಕ್ಸ್ಟ್, ಯೂನಿಟ್ 2 ಅಲ್ಲಿ ಯಾವ್ಯಾವ ಕ್ವಶನ್ಸ್ ಬರ್ತವೆ ಅಂತ ಕೇಳಿದಾಗ, ಹಿಸ್ಟ್ರಿ ಆಫ್ ಸೈಕ್ಯಾಟ್ರಿ ಆ್ಯಂಡ್ ಸೈಕ್ಯಾಟ್ರಿಕ್ ನರ್ಸಿಂಗ್, ಈ ಯೂನಿಟ್ ಹೆಸರು ಇದು ಇದೆ. ಸೊ ಇದರಲ್ಲಿ ಕ್ವಶನ್ಸ್ ಬರೋದು, ಡಿಸ್ಕ್ರೈಬ್ ದಿ ಹಿಸ್ಟ್ರಿ ಆಫ್ ಸೈಕ್ಯಾಟ್ರಿಕ್ ನರ್ಸಿಂಗ್ ಇನ್ ಇಂಡಿಯಾ ಆ್ಯಂಡ್ ಇಂಟರ್ನ್ಯಾಷನಲಿ. ಸೊ ಹಿಸ್ಟ್ರಿ ಕೇಳ್ತಾರೆ ನಿಮಗೆ. ನೆಕ್ಸ್ಟ್, ರೈಟ್ ಎ ಶಾರ್ಟ್ ನೋಟ್ ಆನ್ ನ್ಯಾಷನಲ್ ಮೆಂಟಲ್ ಹೆಲ್ತ್ ಪ್ರೋಗ್ರಾಮ್ ಬಗ್ಗೆ ಕೂಡ ಕೇಳ್ಬೋದು. ನೆಕ್ಸ್ಟ್, ಲಿಸ್ಟ್ ದಿ ಟ್ರೆಂಡ್ಸ್ ಇನ್ ಸೈಕ್ಯಾಟ್ರಿಕ್ ನರ್ಸಿಂಗ್ ಅಥವಾ ಮೆಂಟಲ್ ಹೆಲ್ತ್ ನರ್ಸಿಂಗ್. ಸೊ ಮೆಂಟಲ್ ಹೆಲ್ತ್ ನರ್ಸಿಂಗ್ ಅಥವಾ ಸೈಕ್ಯಾಟ್ರಿಕ್ ನರ್ಸಿಂಗಲ್ಲಿ ಏನೇನು ಟ್ರೆಂಡ್ಸ್ ಇದ್ದಾವೆ ನಾವು ಬರಿಬೇಕು. ನೆಕ್ಸ್ಟ್, ಯೂನಿಟ್ 3ಯಲ್ಲಿ ಮೆಂಟಲ್ ಹೆಲ್ತ್ ಅಸೆಸ್ಮೆಂಟ್. ಇದರಲ್ಲಿ ಯಾವ ಕ್ವಶನ್ಸ್ ಬರ್ತವೆ ಅಂತ ಕೇಳಿದಾಗ, ಡಿಫೈನ್ ಮೆಂಟಲ್ ಹೆಲ್ತ್ ಅಸೆಸ್ಮೆಂಟ್. ಮೆಂಟಲ್ ಹೆಲ್ತ್ ಅಸೆಸ್ಮೆಂಟ್ ಬಗ್ಗೆ ನೀವು ಡೆಫಿನೇಷನ್ ಬರ್ಬೋದು, ಅಥವಾ 4 ಮಾರ್ಕ್ಸಿಗೆ ಕೂಡ ನೀವು ಮೆಂಟಲ್ ಹೆಲ್ತ್ ಅಸೆಸ್ಮೆಂಟ್ ಅಂತ ಕ್ವಶನ್ ಬರಬಹುದು. ನೆಕ್ಸ್ಟ್, ಶಾರ್ಟ್ ನೋಟ್ ಆನ್ ಸೈಕ್ಯಾಟ್ರಿಕ್ ಹಿಸ್ಟ್ರಿ ಟೇಕಿಂಗ್. ಸೊ ಹಿಸ್ಟ್ರಿ ಟೇಕಿಂಗ್ ನೀವು ಹೇಗೆ ಮಾಡ್ತೀರಿ ಅದ್ರ ಬಗ್ಗೆ ಕೂಡ ಬರಿಬೋದು. ನೆಕ್ಸ್ಟ್, ಎಕ್ಸ್ಪ್ಲೇನ್ ದಿ ಇಂಟರ್ವ್ಯೂ ಟೆಕ್ನಿಕ್ ಇನ್ ಸೈಕ್ಯಾಟ್ರಿ. ಸೊ ನೀವು ಹೇಗೆ ಇಂಟರ್ವ್ಯೂ ಮಾಡ್ತೀರಾ ಅದ್ರ ಬಗ್ಗೆ ನೀವು ಇಲ್ಲಿ ಬರಿಬೇಕು. ನೆಕ್ಸ್ಟ್, ಯೂನಿಟ್ 4ಅಲ್ಲಿ ಏನೇನು ಬರ್ತವೆ ಅಂತ ಕೇಳಿದಾಗ, ಡಿಫೈನ್ ಥೆರಪೆಟಿಕ್ ನರ್ಸ್ ಪೇಷಂಟ್ ರಿಲೇಷನ್ಶಿಪ್. ಹೌದು ಸರ್, ಡೆಫಿನೇಷನ್ ನಿಮಗೆ ಬರ್ಬೋದು. ನೆಕ್ಸ್ಟ್, ಲಿಸ್ಟ್ ದಿ ಕಾಂಪೋನೆಂಟ್ಸ್ ಆಫ್ ನರ್ಸ್ ಪೇಷಂಟ್ ಥೆರಪೆಟಿಕ್ ರಿಲೇಷನ್. ಸಿರ್ಫ್ ಓನ್ಲಿ ಕಾಂಪೋನೆಂಟ್ಸ್ ಬರ್ಬೋದು, ಅಥವಾ ಫೇಸಸ್ ಆಫ್ ಥೆರಪೆಟಿಕ್ ನರ್ಸ್ ಪೇಷಂಟ್ ರಿಲೇಷನ್ಶಿಪ್ ಕೂಡ ಬರ್ಬೋದು. ಓಕೆ, ಸೊ ಕಾಂಪೋನೆಂಟ್ಸ್ ಬರ್ಬೋದು ಮತ್ತು ಫೇಸಸ್ ಬರ್ಬೋದು, ಡೆಫಿನೇಷನ್ ಕೂಡ ಬರಬಹುದು, ನರ್ಸ್ ಪೇಷಂಟ್ ರಿಲೇಷನ್ಶಿಪ್. ನೆಕ್ಸ್ಟ್, ಎಕ್ಸ್ಪ್ಲೇನ್ ದಿ ಕಮ್ಯುನಿಕೇಷನ್ ಬ್ಯಾರಿಯರ್ ಆ್ಯಂಡ್ ಥೆರಪೆಟಿಕ್ ಇಂಪ್ಯಾಸಸ್. ಸೊ ಕಮ್ಯುನಿಕೇಷನ್ ಬ್ಯಾರಿಯರ್ ಮತ್ತು ಥೆರಪೆಟಿಕ್ ಇಂಪ್ಯಾಸಸ್ ಬಗ್ಗೆ ಕೂಡ ಬರ್ಬೋದು, 4 ಮಾರ್ಕ್ಸಿಗೆ ಅಥವಾ ಜಾಸ್ತಿ ಕೂಡ ಬರ್ಬೋದು. ನೆಕ್ಸ್ಟ್, ಮೆಂಟಲ್ ಹೆಲ್ತ್ ಆ್ಯಂಡ್ ಮೆಂಟಲ್ ಡಿಸಾರ್ಡರ್ಸ್ ಆ್ಯಂಡ್ ನರ್ಸಿಂಗ್ ಇಂಟರ್ವೆನ್ಷನ್. ಸೊ ಯೂನಿಟ್ 5ಅಲ್ಲಿ ಯಾವ ಕ್ವಶನ್ಸ್ ಬರ್ತವೆ ಅಂತ ನೋಡಿದಾಗ, ಡಿಫೈನ್ ಆ್ಯಂಡ್ ಕ್ಲಾಸಿಫೈ ಮೆಂಟಲ್ ಡಿಸಾರ್ಡರ್ಸ್. ಹೌದು, ಡೆಫಿನೇಷನ್ ಮತ್ತು ಕ್ಲಾಸಿಫಿಕೇಷನ್ ನಮಗೆ ಬರ್ಬೋದು. ನೆಕ್ಸ್ಟ್, ಲಿಸ್ಟ್ ದಿ ಇಟಿಯಾಲಜಿಕಲ್ ಫ್ಯಾಕ್ಟರ್ಸ್ ಆಫ್ ಮೆಂಟಲ್ ಇಲ್ನೆಸ್. ಇಟಿಯಾಲಜಿಕಲ್ ಫ್ಯಾಕ್ಟರ್ಸ್ ಕಾಸಸ್ ಇದ್ದಾವೆಲ್ಲ ಅವುಗಳನ್ನು ನಾವು ಬರಿಬೇಕು. ನೆಕ್ಸ್ಟ್, ಎಕ್ಸ್ಪ್ಲೇನ್ ದಿ ನರ್ಸಿಂಗ್ ಮ್ಯಾನೇಜ್ಮೆಂಟ್ ಆಫ್ ಸ್ಕಿಜೋಫ್ರೇನಿಯಾ. ಓನ್ಲಿ ನರ್ಸಿಂಗ್ ಮ್ಯಾನೇಜ್ಮೆಂಟೇ ಅಲ್ಲ, ಡೆಫಿನೇಷನ್ ನೋಡಬೇಕು ನೀವು. ಡೆಫಿನೇಷನ್, ಟೈಪ್ಸ್, ಕ್ಲಿನಿಕಲ್ ಫೀಚರ್ ಮತ್ತು ಮ್ಯಾನೇಜ್ಮೆಂಟ್, ಪ್ರತಿಯೊಂದು ನಿಮಗೆ ಇದರೊಳಗಡೆ ಕೇಳ್ಬೋದು. ಸ್ಕಿಜೋಫ್ರೇನಿಯಾ ಇಂಪಾರ್ಟೆಂಟ್ ಆಗಿದೆ. ನೆಕ್ಸ್ಟ್, ರೈಟ್ ಎ ಶಾರ್ಟ್ ನೋಟ್ ಆನ್ ಡಿಪ್ರೆಷನ್ ಬಗ್ಗೆ ನಿಮಗೆ ಕೇಳ್ಬೋದು. ಓಕೆ, ಡಿಪ್ರೆಷನ್ ಅಂದರೆ ಏನು, ಕ್ಲಿನಿಕಲ್ ಫೀಚರ್ಸ್ ಮತ್ತು ಕಾಸಸ್, ಮ್ಯಾನೇಜ್ಮೆಂಟ್ ಕೇಳ್ಬೋದು, 4 ಮಾರ್ಕ್ಸ್ ಅಥವಾ ಜಾಸ್ತಿ ಕೇಳ್ಬೋದು. ನೆಕ್ಸ್ಟ್, ಬೈಪೋಲಾರ್ ಅಫೆಕ್ಟಿವ್ ಡಿಸಾರ್ಡರ್ಸು, ಬೈಪೋಲಾರ್ ಡಿಸಾರ್ಡರ್ ಬಗ್ಗೆ ನಿಮಗೆ ಬರಬಹುದು. ನೆಕ್ಸ್ಟ್, ಆಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್ಸು, ಇದ್ರ ಬಗ್ಗೆ ನಿಮಗೆ ಕ್ಲಿನಿಕಲ್ ಫೀಚರ್ಸ್ ಮತ್ತು ಮ್ಯಾನೇಜ್ಮೆಂಟ್ ಕೂಡ ಇದರೊಳಗಡೆ ಬರಬಹುದು. ನೆಕ್ಸ್ಟ್, ಸಬ್ಸ್ಟೆನ್ಸ್ ಅಬ್ಯೂಸ್ ಆ್ಯಂಡ್ ಡಿ ಅಡಿಕ್ಷನ್ ಮ್ಯಾನೇಜ್ಮೆಂಟ್. ಹೌದು ಸರ್, ಸಬ್ಸ್ಟೆನ್ಸ್ ಅಬ್ಯೂಸ್ ಎಕ್ಸಾಂಪಲ್ ಫಾರ್ ಆಲ್ಕೋಹಾಲ್ ಅಬ್ಯೂಸ್ ಮತ್ತು ಅದರ ಡಿ ಅಡಿಕ್ಷನ್ ಹೇಗೆ ಮಾಡ್ತೀರಾ ಅದ್ರ ಬಗ್ಗೆ ನೀವು ಬರೀಬೇಕು. ಸಬ್ಸ್ಟೆನ್ಸ್ ಅಬ್ಯೂಸ್, ಆಲ್ಕೋಹಾಲ್ ಅಬ್ಯೂಸ್, ಅದೆಲ್ಲ ಕ್ವಶನ್ಸ್ ಇದರೊಳಗಡೆ ಬರ್ತವೆ, ಒಂದು ಸರಿ ನೋಡ್ಕೊಳ್ಳಿ. ನೆಕ್ಸ್ಟ್, ಚೈಲ್ಡ್ ಆ್ಯಂಡ್ ಅಡೋಲಸೆಂಟ್ ಸೈಕ್ಯಾಟ್ರಿಕ್ ಡಿಸಾರ್ಡರ್ಸ್ ಏನೇನಿದ್ದಾವೆ ಬರೀಬೇಕು. ನೆಕ್ಸ್ಟ್, ಫೋಬಿಯಾ ಆ್ಯಂಡ್ ಟೈಪ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್. ಹೌದು ಸರ್, ಇದು ಕ್ವಶನ್ಸ್ ಬರ್ಬೋದು ನಿಮಗೆ 7 ಮಾರ್ಕ್ಸಿಗೆ ಅಥವಾ 4 ಮಾರ್ಕ್ಸಿಗೆ ಕೂಡ ಬರ್ಬೋದು. ಸೊ ಡೆಫಿನೇಷನ್ ನೋಡಿ, ಟೈಪ್ಸ್ ಆಫ್ ಫೋಬಿಯಾ ಆ್ಯಂಡ್ ಮ್ಯಾನೇಜ್ಮೆಂಟ್ ಆಫ್ ಫೋಬಿಯಾ ಕೇಳ್ಬೋದು, 4 ಮಾರ್ಕ್ಸಿಗೆ ಅಥವಾ 7 ಮಾರ್ಕ್ಸಿಗೆ. ನೆಕ್ಸ್ಟ್, ಯೂನಿಟ್ 6ಅಲ್ಲಿ ನಿಮಗೆ ಯಾವ ಕ್ವಶನ್ಸ್ ಬರ್ತವೆ ಅಂತ ನೋಡಿದಾಗ, ಡಿಫೈನ್ ಎಲೆಕ್ಟ್ರೋಕನ್ವಲ್ಸಿವ್ ಥಿಯರಿ. ಸೊ ಎಲೆಕ್ಟ್ರೋಕನ್ವಲ್ಸಿವ್ ಥೆರಪಿ ಅಂದರೆ ಏನು, ಮತ್ತು ಎಕ್ಸ್ಪ್ಲೇನ್ ಇಟ್ಸ್ ಪ್ರೀ, ಇಂಟ್ರಾ ಆ್ಯಂಡ್ ಪೋಸ್ಟ್ ಪ್ರೊಸೀಜರ್ ಕೇರ್. ಪ್ರೀ ಅಂದರೆ ನಾವು ECT ಕೊಡೋಕ್ಕಿಂತ ಮೊದಲು ಏನು ಮಾಡ್ತೀವಿ, ಇಂಟ್ರಾ ಅಂದರೆ ECT ಕೊಡೋ ಸಮಯದಲ್ಲಿ ಏನು ಮಾಡ್ತೀವಿ, ಪೋಸ್ಟ್ ಪ್ರೊಸೀಜರ್ ಕೇರ್ ಅಂದರೆ ECT ಕೊಟ್ಟಿದ ಮೇಲೆ ನಾವು ಏನು ಮಾಡ್ತೀವಿ ಅಂತ ಇಲ್ಲಿ ಬರಿಬೇಕು. ನೆಕ್ಸ್ಟ್, ಕ್ಲಾಸಿಫೈ ಸೈಕೋಟ್ರೋಪಿಕ್ ಡ್ರಗ್ಸ್. ಹೌದು ಸರ್, ಸೈಕೋಟ್ರೋಪಿಕ್ ಡ್ರಗ್ಸ್ಗಳನ್ನು ಕ್ಲಾಸಿಫೈ ಮಾಡಬೇಕು, ನಿಮಗೆ 4 ಮಾರ್ಕ್ಸ್ ಅಥವಾ ಜಾಸ್ತಿ ಕೂಡ ಬರ್ಬೋದು. ನೆಕ್ಸ್ಟ್, ರೈಟ್ ಅ ಶಾರ್ಟ್ ನೋಟ್ ಆನ್ ಇಂಡಿವಿಜುವಲ್ ಸೈಕೋಥೆರಪಿ, ಗ್ರೂಪ್ ಥೆರಪಿ, ಫ್ಯಾಮಿಲಿ ಥೆರಪಿ,
ಮತ್ತು ಮಿಲಿಯೋಥೆರಪಿ ಕೂಡ ನಿಮಗಿಲ್ಲಿ ಕೇಳಬಹುದು. ನೆಕ್ಸ್ಟ್ ಯೂನಿಟ್ 7. ಸೊ ಯೂನಿಟ್ 7ಅಲ್ಲಿ ನಿಮಗೆ ಏನು ಕ್ವಶನ್ ಬರ್ಬೋದು, ಡಿಫೈನ್ ಕಮ್ಯುನಿಟಿ ಮೆಂಟಲ್ ಹೆಲ್ತ್. ಸೊ ಕಮ್ಯುನಿಟಿ ಮೆಂಟಲ್ ಹೆಲ್ತ್ ಅಂದರೆ ಅದರ ಡೆಫಿನೇಷನ್ ಅಥವಾ ಮೀನಿಂಗ್ ನೀವು ಬರೀಬೇಕು. ಎಕ್ಸ್ಪ್ಲೇನ್ ದಿ ಪ್ರಿವೆನ್ಷನ್ ಆಫ್ ಮೆಂಟಲ್ ಇಲ್ನೆಸ್ ಇನ್ ಚೈಲ್ಡ್ಹುಡ್. ಸೊ ನಾವೇನು ಬರೀಬೇಕು, ಪ್ರಿವೆನ್ಷನ್ ಆಫ್ ಮೆಂಟಲ್ ಇಲ್ನೆಸ್ಸನ್ನು ಪ್ರಿವೆಂಟ್ ಹೇಗೆ ಮಾಡ್ತೀವಿ ಇನ್ ಚೈಲ್ಡ್ಹುಡ್ಡಲ್ಲಿ, ಅಡೋಲಸೆಂಟಲ್ಲಿ, ಅಡಲ್ಟ್ ಮತ್ತು ಓಲ್ಡ್ ಏಜಲ್ಲಿ ನಾವು ಮೆಂಟಲ್ ಇಲ್ನೆಸ್ಸನ್ನು ಪ್ರಿವೆಂಟ್ ಹೇಗೆ ಮಾಡ್ತೀವಿ ಅದ್ರ ಬಗ್ಗೆ ಬರೀಬೇಕು. ನೆಕ್ಸ್ಟ್ ರೈಟ್ ಶಾರ್ಟ್ ನೋಟ್ ಆನ್. ಸೊ ಶಾರ್ಟ್ ನೋಟ್ ಆನ್ ಎದ್ರ ಮೇಲೆ ಬರಿತಾ ಇದ್ದೀವಿ, ರೋಲ್ ಆಫ್ ನರ್ಸ್ ಇನ್ ನ್ಯಾಷನಲ್ ಮೆಂಟಲ್ ಹೆಲ್ತ್ ಪ್ರೋಗ್ರಾಮ್. ಸೊ ಡೈರೆಕ್ಟ್ ನಿಮಗೆ ನ್ಯಾಷನಲ್ ಮೆಂಟಲ್ ಹೆಲ್ತ್ ಪ್ರೋಗ್ರಾಮ್ ಅಂತ ಬರ್ಬೋದು ಅಥವಾ ರೋಲ್ ಆಫ್ ನರ್ಸ್ ಅಂತ ಕೂಡ ಬರ್ಬೋದು. ನೆಕ್ಸ್ಟ್ ಕಮ್ಯುನಿಟಿ ಮೆಂಟಲ್ ಹೆಲ್ತ್ ಸರ್ವಿಸಸ್ ಬಗ್ಗೆ ನೀವು ಇಲ್ಲಿ ಬರಿಬೇಕು, 4 ಮಾರ್ಕ್ಸಿಗೆ ನಿಮಗೆ ಕ್ವಶನ್ ಬರುತ್ತೆ. ನೆಕ್ಸ್ಟ್ ಸೊ ಯೂನಿಟ್ 8ಅಲ್ಲಿ ನಮಗೆ ಯಾವ ಕ್ವಶನ್ ಬರುತ್ತವೆ ಅಂದರೆ ಡಿಫೈನ್ ಸೈಕ್ಯಾಟ್ರಿಕ್ ಎಮರ್ಜೆನ್ಸೀಸ್. ಹೌದು ಸರ್, ಸೈಕ್ಯಾಟ್ರಿಕ್ ಎಮರ್ಜೆನ್ಸೀಸ್ ಆ್ಯಂಡ್ ಲಿಸ್ಟ್ ದೇರ್ ಟೈಪ್ಸ್ ಆಫ್ ಸೈಕ್ಯಾಟ್ರಿಕ್ ಎಮರ್ಜೆನ್ಸೀಸ್ ನಾವಿಲ್ಲಿ ಬರಿಬೇಕು. ನೆಕ್ಸ್ಟ್ ಎಕ್ಸ್ಪ್ಲೇನ್ ದಿ ಮ್ಯಾನೇಜ್ಮೆಂಟ್ ಆಫ್ ಸುಸೈಡಲ್ ಪೇಷಂಟ್. ಹೌದು ಸರ್, ಅದರ ಮ್ಯಾನೇಜ್ಮೆಂಟ್, ಸುಸೈಡಲ್ ಪೇಷಂಟ್ ಮ್ಯಾನೇಜ್ಮೆಂಟ್ ಬಗ್ಗೆ ನಾವು ಬರಿಬೇಕು. ಅದಾದಮೇಲೆ ನಮಗೆ 4 ಮಾರ್ಕ್ಸಿಗೆ ಅಥವಾ 7 ಮಾರ್ಕ್ಸಿಗೆ ಕ್ವಶನ್ಸ್ ಬರ್ಬೋದು. ಡಿಫೈನ್ ಸೈಕ್ಯಾಟ್ರಿಕ್ ಎಮರ್ಜೆನ್ಸೀಸ್ ವಿತ್ ಕ್ರೈಸಿಸ್ ಇಂಟರ್ವೆನ್ಷನ್, ವಿತ್ ಅಡೋಲಸೆಂಟ್ ಕ್ರೈಸಿಸ್, ವಿತ್ ಮ್ಯಾನೇಜ್ಮೆಂಟ್ ಆಫ್ ಅಗ್ರೆಸಿವ್ ಆ್ಯಂಡ್ ವೈಲೆಂಟ್ ಪೇಷಂಟ್. ಸೊ ನಮಗೆ ಈ ಥರ 4 ಮಾರ್ಕ್ಸಿಗೆ ಅಥವಾ 7 ಮಾರ್ಕ್ಸಿಗೆ ಕ್ವಶನ್ ಬರ್ಬೋದು. ನೆಕ್ಸ್ಟ್ ನೋಡೋಣ, ಯೂನಿಟ್ 9ಅಲ್ಲಿ ಫಾರೆನ್ಸಿಕ್ ಸೈಕ್ಯಾಟ್ರಿ ಆ್ಯಂಡ್ ರೀಗಲ್ ಆಸ್ಪೆಕ್ಟ್ಸ್. ಇದರಲ್ಲಿ ಯಾವ ಕ್ವಶನ್ಸ್ ಬರ್ತವೆ, ಎಕ್ಸ್ಪ್ಲೇನ್ ಮೆಂಟಲ್ ಹೆಲ್ತ್ ಆ್ಯಕ್ಟ್. ಸೊ ಮೆಂಟಲ್ ಹೆಲ್ತ್ ಆ್ಯಕ್ಟನ್ನು ನಾವು ಎಕ್ಸ್ಪ್ಲೇನ್ ಮಾಡಬೇಕು. ಸೊ ಕ್ವಶನ್ ಬರುತ್ತೆ 4 ಮಾರ್ಕ್ಸಿಗೆ ಅಥವಾ ಜಾಸ್ತಿನೂ ಬರ್ಬೋದು. ಸೊ ಶಾರ್ಟ್ ನೋಟ್ ಆನ್. ಸೊ ಶಾರ್ಟ್ ನೋಟ್ ನಮಗೆ ಇದ್ರ ಮೇಲೆ ಬರ್ಬೋದು, ರೈಟ್ಸ್ ಆಫ್ ಸೈಕ್ಯಾಟ್ರಿಕ್ ಪೇಷಂಟ್ ಇದೆ, ಅದರ ರೈಟ್ಸ್ ಏನಿದ್ದಾವೆ ಅದನ್ನು ನಾವು ಬರಿಬೇಕು. ನೆಕ್ಸ್ಟ್ ಲೀಗಲ್ ರೆಸ್ಪಾನ್ಸಿಬಿಲಿಟೀಸ್ ಆಫ್ ಅ ಸೈಕ್ಯಾಟ್ರಿಕ್ ನರ್ಸ್, ಇದು ಕೂಡ ನಿಮಗಿಲ್ಲಿ ಬರ್ಬೋದು. ನೆಕ್ಸ್ಟ್ ಅಡ್ಮಿಷನ್ ಆ್ಯಂಡ್ ಡಿಸ್ಚಾರ್ಜ್ ಪ್ರೊಸೀಜರ್. ಹೌದು ಸರ್, ಒಂದು ಮೆಂಟಲಿ ಇಲ್ ಪೇಷಂಟ್ ಇದೆ, ಒಂದು ಮೆಂಟಲಿ ಡಿಸಾರ್ಡರ್ ಪೇಷಂಟ್ ಇದೆ. ಸೊ ಅದನ್ನು ನಾವು ಅಡ್ಮಿಷನ್ ಹೇಗೆ ಮಾಡ್ತೀವಿ, ಡಿಸ್ಚಾರ್ಜ್ ಪ್ರೊಸೆಸ್ ಇಲ್ಲಿ ನಮಗೆ ಕೇಳಬಹುದು. ಸೊ ಇನ್ನೊಂದು ಕ್ವಶನ್ ಇದೆ, ಗ್ರೀಫ್ ಅಂತ ಬರುತ್ತೆ. ಸೊ ಗ್ರೀಫ್ ಅಂದರೆ ಏನು ಮತ್ತು ಅದರ ಟೈಪ್ಸ್ ಅಂತ ಹೇಳಲ್ಲ, ಸ್ಟೇಜಸ್ ಅಂತ ಹೇಳ್ತೀವಿ, ಸ್ಟೇಜಸ್ ಆಫ್ ಗ್ರೀಫ್ ಆ್ಯಂಡ್ ಮ್ಯಾನೇಜ್ಮೆಂಟ್. ಸೊ ಇದು ಕೂಡ ನೋಡ್ಕೊಳ್ಳಿ. ಓಕೆ, ಏನೇನು ಬರುತ್ತೆ, ಗ್ರೀಫ್ ಅಂದರೆ ಏನು, ಫೇಸಸ್ ಆಫ್ ಗ್ರೀಫ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಆಫ್ ಗ್ರೀಫ್. 4 ಮಾರ್ಕ್ಸಿಗೆ ಅಥವಾ ಜಾಸ್ತಿ ಕೂಡ ಬರ್ಬೋದು ಈ ಕ್ವಶನ್. ಸೊ ನೋಡ್ಕೊಳ್ಳಿ. ಐ ಥಿಂಕ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರ್ಬೋದು. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.